ಶ್ರೀ ವಿಲಿಯಂ ಮೇತ್ರೆ ಅವರೇ, ವಿಜಯಕುಮಾರ್ ಸಿದ್ದರಾಮ್ ಶೆಟ್ಟಿಜಿ ಅವರೇ, ನವೀನ್ ಕುಮಾರ್ ಬಾವಿದೊಡ್ಡಿ ಅವರೇ, ನಮ್ಮ ಇವ್ರ ಹೆಸರೇ ಹೇಳಲಿಲ್ಲ ನಾವು. ಬೀದರಿಂದ ಒಂದು ಮಗು ಕಾನ್ಫಿಡೆನ್ಸ್ ನೋಡಿ, ಅವಳು ಇಲ್ಲಿಂದ ಜೈಪುರ್ ಹೋಗಿ ಜೈಪುರಲ್ಲಿ ನನಗೂ ಗೊತ್ತಿಲ್ಲ, ಜ್ಞಾಪಕ ಇರಲಿಲ್ಲ. ನನಗೆ ಅವಾಗ ಹೇಳಿದ್ರಿ, ನನ್ನ ಸಣ್ಣ ಮಗು ಇದ್ದಂಗೆ ಎತ್ಕೊಂಡು ನನಗೆ ಹೇಳಿದ್ರಿ, ಖುಷಿ ಮಾಡ್ರಿ, ಒಂದೊಂದು 2 ಮಾರ್ಕ್ಸ್ ಬಿಡ್ತಾವೆ ಎಕ್ಸ್ಟ್ರಾ, 2 ಮಾರ್ಕ್ಸ್ ಎಕ್ಸ್ಟ್ರಾ ಬೇಕು ತಾನೆ. ಯಾರು ಗಚ್ಚಿ ಪ್ರೀತಿ ಮಾಡ್ತೀರಿ 2 ಮಾರ್ಕ್ಸ್ ಎಕ್ಸ್ಟ್ರಾ. ವೇಟ್ ಸರ್, ವೇಟ್. ಟೆನ್ ಇಯರ್ಸ್ ಹಿಂದೆ ಹೇಳಿದ್ದು ನೋಡಿ, 10 ಇಯರ್ಸ್ ಹಿಂದೆ ಹೇಳಿದ್ದ, ನೀವು ದೊಡ್ಡವರಾಗ್ತೀರ ಅನ್ನೋದು ಹೇಳಿದ್ದ, ಆ ಬೀಜ ಅನ್ನೋದು ಅವ್ರ ಮನಸ್ಸಲ್ಲಿ ಹಾಕಿದ್ಕೆ ಪ್ರಕೃತಿ ಸೃಷ್ಟಿ ಮಾಡ್ತದೆ. ದಟ್ ಈಸ್ ಕಾಲ್ಡ್ ಎಸ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ವಿಲ್ ಲೀಡ್ ಯು ಟು ಸಕ್ಸಸ್. ಒನ್ ಎಸ್ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾನು ಹಿಂಗೆ ಒಳ್ಳೇದಾಗ್ತದೆ ಅಂದರೆ ಒಳ್ಳೇದಾಗ ಸಮಾಜದಲ್ಲಿ ಒಂದು ಕೀರ್ತಿ ಗಳಿಸ್ತೀನಿ, ಪರೋಪಕಾರಿ ಆಗ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿ ಅವ್ರವ್ರ ಇಂಡಿವಿಜುವಲ್ ತಗೊಂಡ್ರೆ ಹಾಗೆ ಆಗ್ಬೋದು. ಅಂದರೆ ನಿಂಬೆಕಾಯಿ ಹಣ್ಣು ಬರೋದಿಲ್ಲ, ಮಾವಿನ ಹಣ್ಣೆ ಬರ್ತದೆ. ಸೊ ನಾವು ಮನಸ್ಸಿನಲ್ಲಿ ಬಹಳ ದೃಢ ಸಂಕಲ್ಪವನ್ನು ಮಾಡಿಕೊಂಡ್ರೆ ಆ ಸಂಕಲ್ಪ ಕಾರ್ಯಸಿದ್ಧಿ ಆಗ್ತದೆ. ಹಾಗೆ ಒನ್ ಎಸ್ ವೆರಿ ಪಾಸಿಟಿವ್ ಅಬೌಟ್ ಇಟ್. ಚಾಲೆಂಜಸ್, ಮಕ್ಕಳು ಒಬ್ರಿಗೊಬ್ರು ನಕ್ಕೊಂಡು ಸ್ಕೂಲ್ ಬಂದು ಒಂದಿನ ಆಬ್ಸೆಂಟು, ಒಂದಿನ ಜ್ವರ, ಒಂದಿನ ನಕ್ಕೊಂಡು ಟುಗೆದರ್ ಆಗಿ ಇಡೀ ವರ್ಷನ ಕಂಪ್ಲೀಟ್ ಮಾಡಿ ಒಳ್ಳೆ ಮಾರ್ಕ್ಸ್ ಅನ್ನು ತಗೊಂಡು ಹ್ಯಾಪಿನೆಸ್ ಮಾಡಿ ಪೇರೆಂಟ್ಸ್ ಜೊತೆಗೆ ಈ ದಿನ ಪೇರೆಂಟ್ಸ್ ಮತ್ತು ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಒಂದು ಕಮ್ಯುನಿಕೇಷನ್ ಈ ಆ್ಯನ್ಯುವಲ್ ಡೇಲಿ ಇಂಥ ಒಂದು ಒಳ್ಳೆ ಸೆಲೆಬ್ರೇಷನಲ್ಲಿ ನಾನು ಜಾಸ್ತಿ ಮಾತಾಡಿದ್ರೆ ಇನ್ನು ಮಾತಾಡ್ಬೋದು, ಇನ್ನೊಂದು ಅರ್ಧ ಗಂಟೆ 1 ಅವರ್ ಮಾತಾಡೋಲ್ಲ. ಮಕ್ಕಳ ಕಾರ್ಯಕ್ರಮ ನೋಡೋಣ, ಹೇಳಿ, ಎಲ್ಲ ಜೋರಾಗಿ ಹೇಳಬೇಕು. ಇನ್ನೊಂದು 2 ಅವರ್ ಮಾತಾಡೋಣ ಅನ್ಕೊಂತಾರೆ, ಸ್ವಲ್ಪ ಮಾತಾಡಲೇಬೇಕು. ಅವರು ಒಂದಿನ ಹೋಮ್ವರ್ಕ್ ಮಾಡಿರ್ತಾರೆ, ಒಂದಿನ ಹೋಮ್ವರ್ಕ್ ಮಾಡಲ್ಲ, ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಕೆಲವು ಈ ತಿಂಗಳು ಟೆಸ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರ್ತಾರೆ. ಇನ್ನೊಂದು ಸಂಭ್ರಮ. ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ಪ್ರಾರಂಭದ ಮಕ್ಕಳು ಪ್ರಾರಂಭನೆ ಭಾಳ ಚೆನ್ನಾಗಿದೆ, ನೈ ಸೋಚಿದೆ, ಅಚ್ಚಿ ಶುರುವಾತಿದೆ. and they are going to build a career in the right direction because I have immense confidence and immense respect also because they are dedicated for Bidar. ಆಶಾ ರಾಣಿಜಿ ಆಗಲಿ, ನಮ್ಮ ಅಧ್ಯಕ್ಷರಾಗಲಿ, ಸಾಗರ್ಜಿ ಅವರಾಗಲಿ ಕಲ್ತ್ಬಿಟ್ಟು ಇದೇನು ಶಾಲೆಯನ್ನು ಶುರು ಮಾಡಿದ್ದಾರೆ. ಇನ್ ಕಮಿಂಗ್ ಡೇಸ್ ಹೇಗೆ ಪೂರ್ವಿಗೆ 10 ವರ್ಷದಿಂದ ಹೇಳಿದ್ದೆ ನೀನು ಭಾಳ ದೊಡ್ಡ ವ್ಯಕ್ತಿ ಆಗ್ತೀಯ ಅಂತ, ಹಾಗೆ ಈಗ ನೋಡಿ ಆಲ್ ಇಂಡಿಯಾ ಲೆವೆಲಲ್ಲಿ ಜೂನಿಯರ್ ಚಾಂಪಿಯನ್ ಆಗಿದ್ದಾರೆ. ಹಾಗೆ ಈ ಶಾಲೆಯನ್ನು ಹೇಳ್ತೀನಿ, ಈ ಶಾಲೆಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮಕ್ಕಳು ಭವಿಷ್ಯದಲ್ಲಿ ಭಾಳ ಒಂದು ಒಳ್ಳೆ ಹೆಸರು, ಗೌರವ, ಘನತೆ, ತಂದೆ ತಾಯಿಗೆ ಸುಖ, ಶಾಂತಿ, IAS, ಡಾಕ್ಟರ್ಸು, ಇಂಜಿನಿಯರ್ಸು, ಟೀಚರ್ಸು ಆಗಲಿ ಅಂತ ಆಶೀರ್ವಾದನೆ ಮಾಡ್ತೀನಿ. ಆ ಪರಮಾತ್ಮನಲ್ಲಿ ಬೇಡ್ಕೋತೀನಿ ಕೂಡ. ಆಗ್ಬೇಕು ತಾನೆ? ಯಾರ್ಯಾರು ಬಂಧುಗಳು, ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದ ಸಂಸ್ಕೃತಿಗಳ ದೇಶ ನಮ್ಮ ಭಾರತ ಇದೆ. ಇಲ್ಲಿ ಹಲವಾರು ಜಾತಿಗಳು, ಹಲವಾರು ಧರ್ಮಗಳು, ಹಲವಾರು ಭಾಷೆಗಳು, ಈ ವಿವಿಧತೆಯಲ್ಲಿ ಏಕತೆ ಎಲ್ಲರ ಕಾಣ್ತೀವಿ ಅಂದ್ರೆ ನಾವು ಈ ಭಾರತದಲ್ಲಿ ಮಾತ್ರ ಕಾಣಕ್ ಸಾಧ್ಯ. ನಾನು ಯಾಕೆ ಭಾರತದ ಬಗ್ಗೆ ಹೇಳ್ತೀನಿ, ನಾನು ಬೀದರ್ ಬಗ್ಗೆ ಹೇಳಬೇಕಾಗಿದೆ. ಯಾವ ಭಾರತದಲ್ಲಿ ಎಲ್ಲ ಕಾಣ್ತೀವೋ ಅದೆಲ್ಲವೂ ನಮ್ಮ ಬೀದರ್ನಲ್ಲೂ ಕಾಣ್ತೀವಿ ನಾವು. 12ನೇ ಶತಮಾನದ ವಚನಗಳ ಮೂಲಕ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಂತ ಶರಣರ ನಾಡು ನಮ್ದಾಗಿದೆ. 15ನೇ ಶತಮಾನದ ಶೈಕ್ಷಣಿಕವಾಗಿ ದೊಡ್ಡ ಕ್ರಾಂತಿ ಮಾಡಿದ ಮೊಹಮ್ಮದ್ ಗವಾನರೇಶ್ವರ್ ಬೀಡ್ ನಮ್ದಾಗಿದೆ. ಅನೇಕ ಪುಣ್ಯ ಪುರುಷರ ನಾಡು ನಮ್ಮ ಬೀದರ್ ಆಗಿದ್ರು. ಈ ಪ್ರತಿ ವರ್ಷ 10ನೇ ಮತ್ತು PUC ಫಲಿತಾಂಶನ ನೋಡ್ತೀವಿ. ನಮ್ಮ ಫುರ್ಖಾನ್ ಸರಿ ಗೊತ್ತಿದೆ, ಪಾಪ ಅವ್ರು ಎಷ್ಟು ಓಡಾಡಿ ಎಷ್ಟು ಕೆಲಸ ಮಾಡ್ತಾರೆ ನನಗೆ ಗೊತ್ತಿದೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆನೂ ಯಾಕೆ ಅಪ್ಪ ಆಗಲ್ದು ಅಂತೇಳಿ. ಆದ್ರೆ ಎಲ್ಲಕ್ಕಿಂತ
ಯಾವ ಬೀದರ್ ಜಿಲ್ಲೆ ಕನ್ನಡ ಕಿರೀಟ ಅಂತ ಕರಿತೀವೋ ಪ್ರತಿ ವರ್ಷ ಪ್ರೆಸೆಂಟೇಷನ್ ನಾವೆಲ್ಲಕ್ಕಿಂತ ಕೆಳಗಿಂದ ಶುರು ಮಾಡ್ಬೇಕು ನಾವು. 30ನೇ ಸ್ಥಾನ ಬಂತು, 28 ಬಂತು, 25 ಬಂತು. ಹೀಗಾಗಿ ನಾವೆಲ್ಲರೂ ಒಟ್ಟಾರೆ ಕೂಡಿ ಈ ಜಿಲ್ಲೆಯ ಫಲಿತಾಂಶವನ್ನು ಹೆಚ್ಚು ಮಾಡ್ಬೇಕಾದ್ರೆ ಒಂದಿಷ್ಟು ಜವಾಬ್ದಾರಿನ ನಾವೆಲ್ಲರೂ ನಮ್ಮ ಮೇಲೆ ಹಾಕೊಳ್ಬೇಕಾಗಿದೆ. ನಾವೆಲ್ಲ ಪಾಲಕರು ಹೆಂಗಿದ್ದೀವಲ್ಲ ಅಂದ್ರೆ ನಾನು ಹೆಂಗಿದ್ದೀನಲ್ಲ ನಿಮ್ಗೆ ಹೇಳಿರ್ತೀನಿ. ನಮ್ಮ ಮಕ್ಕಳೇನೋ ಬಹಳ ಚಲೋ ಓದಿ ಒಂದು 98-99% ಅಂಕ ತೊಗೊಂಡ್ರೆ ಅಂತ ಇಟ್ಕೋರೆ. ಅವಾಗ ನಮ್ಮ ತಾಯಿ ತಂದೆ ಕಾಲರ್ ಎತ್ತಿ ನೋಡ್ರಿ ನನ್ನ ಮಗ 99 ತೊಗೊಳ್ಳೋಣ ಅಂತೇಳಿ. ಒಂದ್ ವೇಳೆ ಎಲ್ಲೋ ಫೇಸ್ಬುಕ್ ವಾಟ್ಸಪ್ ಅಥವಾ ಯಾರೋ ಫ್ರೆಂಡ್ ಜೊತೆ ಓಡಾಡಿ ಎಲ್ಲೋ 40, 35, 40 ಮಾರ್ಕ್ಸ್ ತೊಗೊಂಡ್ರು. ನೋಡ್ರಿ ನಿಮ್ಮ ಮಗ 2 ದಿನವರೆಗೆ ಬರ್ತದ ಆ ಸ್ಕೂಲ್ ಚಂದ ಇತ್ರಿ ಪೈಲೆ, ಅದು ಯಾಕೋ ಟೀಚರ್ಸಿಗೆ ಪೈಲೆ ಗಟ್ಟಲೆ ಇಲ್ಲ ಅಂತ ನಾವು ಶುರು ಮಾಡ್ತೀವಿ. ಅಂದ್ರೆ ಇಂಥ ನೆಪಗಳನ್ನ ನಾವು ಹುಡುಕಿರ್ತೀವಿ. ಅದಕ್ಕೆ ದಯವಿಟ್ಟು ನಾವು ಏನೆಲ್ಲ ಮಾಡಿದ್ರು ಸಹ ಇವತ್ತು ನಾವಿರ್ಬೋದು, ನಮ್ಮ ಮನೆ ಇರ್ಬೋದು, ನಮ್ಮ ಜಿಲ್ಲೆ ಇರ್ಬೋದು, ನಾವೆಲ್ಲ ಒಂದ್ ವೇಳೆ ಮೇಲ್ ಬರ್ಬೇಕಾದ್ರೆ ಕೇವಲ ಶಿಕ್ಷಣ ಮತ್ತು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ವಾಸ್ತವನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಹೆಚ್ಚಿಗೆ ಮಾತ್ರ ಏನು ಬೇಡ ಅಂತ ಅನ್ಕೊಂಡಿ ನಾನು. ಗಾಟ್ ಒನ್ ಸೋಷಿಯಲ್ ಇನಿಷಿಯೇಟಿವ್. ಈ ಮಧ್ಯದಲ್ಲಿ ಕೋವಿಡ್ ಡ್ಯೂರೇಷನಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಕಳ್ಕೊಂಡಿದ್ದವರಿದ್ದಾರೆ, ಎಷ್ಟೋ ಜನ ಪೇರೆಂಟ್ಸ್ ಕಳ್ಕೊಂಡಿದ್ದವರಿದ್ದಾರೆ. ಅವ್ರಿಗೆ ಎಜುಕೇಷನ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಆ ಥರ ಮಕ್ಕಳಿಗೆ ನಾವು ಕೈ ಬಿಡಬಾರ್ದು ಅಂತ ಮುಂದೆ ಬಂದು, ಇಫ್ ದೇರ್ ಈಸ್ ಸಿಂಗಲ್ ಪೇರೆಂಟ್, ತಂದೆ ಇಲ್ವಾ ಅಥವಾ ತಾಯಿ ಇಲ್ಲ ಅಂತಂದರೆ 50% ಕನ್ಸೆಷನ್. ಇಫ್ ನೋ ಪೇರೆಂಟ್ಸ್ ದೆನ್ ನೋ ಫೀಸ್. 100% ಫ್ರೀ ಆಗಿ ಅವ್ರು ನಮ್ಮ ಹತ್ರ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ತೊಗೊಂಡ್ರೆ ಟಿಲ್ 10th ಸ್ಟ್ಯಾಂಡರ್ಡ್ ವಿತೌಟ್ ಎನಿ ಫೀಸ್ ನಾವು ಅವ್ರಿಗೆ ಎಜುಕೇಷನ್ ಕೊಡೋಕೆ ಮುಂದಾಗಿದೆ. ಎಷ್ಟು ಜನರಿಗೆ ಮೇಡಮ್? ಸರ್, ವರ್ಷಕ್ಕೆ 10 ಸ್ಟೂಡೆಂಟ್ಗೆ ಇದು ಕೊಡಬೇಕಂತ ನಾವು ಯಾಕೆ ತಗೋಬೇಕಂತ ಅನಿಸ್ತು ನಿಮಗೆ? ಆ್ಯಕ್ಚುಲಿ ತುಂಬ ಪ್ರಾಸ್ಪೆಕ್ಟಸ್ ಇದೆ. ಒಂದು ಸೋಷಿಯಲ್ ಕಾಲ್ ನಾವು ನಮ್ಮ ಕಡೆಯಿಂದ ಏನು ಮಾಡ್ಬೋದು, ನಾನು ವರ್ಷಕ್ಕೊಂದು 10 ಸ್ಟೂಡೆಂಟ್ಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ಬೋದು ಅಂತ ನನಗೆ ಅನಿಸ್ತು. ಅದಕ್ಕೆ ನಾವು ಓಕೆ, ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಆಶಾರಾಣಿ ಸಾವಂತ್ ಸಾಗರ್ ಅಂತ. ಆಮ ಪ್ರಿನ್ಸಿಪಲ್ ಆಫ್ ಮಹರ್ಷಿ. ಓಕೆ. ನೀವೆಲ್ಲರೂ ಇಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಮಹರ್ಷಿ ಸ್ಕೂಲ್ನ 43rd ಆ್ಯನ್ಯುವಲ್ ಗ್ಯಾದರಿಂಗ್ ಪ್ರಾರಂಭ ನೈ ಸೋಚ್ ನೈ ಪಹಚಾನ್ ಸೆಲೆಬ್ರೇಷನ್ ನಡೀತಾ ಇದೆ. ನೀವು ನೋಡಿದ ಪ್ರಕಾರ ನಮ್ಮ ಮಕ್ಕಳೆಲ್ಲ ಇಲ್ಲಿ ತುಂಬ ಕಲ್ಚರಲ್ ಈವೆಂಟಲ್ಲಿ ಲೈಕ್ ದೇ ಹ್ಯಾವ್ ಸೆಲೆಬ್ರೇಟೆಡ್ ಆಲ್ ಸ್ಟೇಟ್ಸ್, ಆಲ್ ಕಲ್ಚರ್, ಆಲ್ ಈವೆಂಟ್ಸ್. ಆಸ್ ವಿ ನೇಮ್ಡ್ ಅವರ್ ಆ್ಯನ್ಯುವಲ್ ಡೇ ಪ್ರಾರಂಭ ಅಂತ. ನಮ್ಮ ಈವೆಂಟ್ನು ಸ್ಟಾರ್ಟ್ ಆಗಿತ್ತು ನಮ್ಮ ರೂಟ್ಸಿಂದ, ನಮ್ಮ ಮೈಥಾಲಜಿಕಲಿಂದ. ದ್ಯಾಟ್ಸ್ ವಾಟ್ ಈವನ್ ವಿ ಫೋಕಸ್ ಮೋಸ್ಟ್ ಆನ್ ಆರ್ ಸ್ಟೂಡೆಂಟ್. ನಾವು ನಮ್ಮ ಮಕ್ಕಳಿಗೆ ಬರೀ ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ಮಾತ್ರ ಸೀಮಿತರಲ್ಲ. ಲೈಕ್ ವಿ ಮೇನ್ಲಿ ಫೋಕಸ್ ಆನ್ ದೇರ್ ಮೋಟರ್ ಸ್ಕಿಲ್ಸ್. ಮಾತು ಬಲ್ಲವನು ಎಲ್ಲಿ ಬಾಳ್ಬೋದು ಅಂತ ನಾವೆಲ್ಲ ಕೇಳಿರ್ತೀವಿ. ಅದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಕೊಟ್ಟು ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಮೋಟರ್ ಸ್ಕಿಲ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್ ಮೇಲೆ ಜಾಸ್ತಿ ಫೋಕಸ್ ಕೊಡ್ತೀವಿ. ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಬಂದಿದ್ದು ತುಂಬ ಖುಷಿ ಆಯಿತು. ನಾವು 43ನೇ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ನಾವು ಮೇನ್ಲಿ ಯೂಸ್ ಮಾಡಿದ್ದು ಕಲ್ಚರಲ್ ಈವೆಂಟು. ಅಂದರೆ ಪ್ರತಿಯೊಂದು ನಾವು ಮಕ್ಕಳಿಗೆ ನಮ್ಮ ಸ್ಟೇಟ್ ಹೇಗಿದೆ, ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಕಲ್ಚರಲ್ ಈವೆಂಟ್ಸ್ ಆಗ್ತಾ ಇರುತ್ತೆ, ಯಾವ ದೇಶದಲ್ಲಿ ಯಾವ ಭಾಗದಲ್ಲಿ ಯಾವುದು ಈವೆಂಟ್ ನಡೀತಾ ಇರುತ್ತೆ ಅಂತ ಹೇಳ್ತಿರಲ್ಲ, ಅದನ್ನು ನಾವು ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ವಿ ವರ್ ವೆರಿ ಸಕ್ಸೀಡ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಾವಂತ್ ಸಾಗರ್ ಅಂತ, ಪ್ರೆಸಿಡೆಂಟ್ ಆಫ್ ಮಹರ್ಷಿ ಸ್ಕೂಲ್.